ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಕುರ್ಚಿ ಕಿತ್ತಾಟ. ಸಿಎಂ ಭೇಟಿ ಮಾಡಿದ ಅಹಿಂದ ಮಠಾಧೀಶರು, ವಿವಿಧ ಸಮುದಾಯಗಳ ಮಠಾಧೀಶರ ಭೇಟಿಯಾಗಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗಿದೆ. ಸಿಎಂಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಗಳು. ಪ್ರಗತಿಪರ ಸ್ವಾಮೀಜಿಗಳಿಂದ ನೈತಿಕ ಬೆಂಬಲವನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಆಬಾಧಿತ ಎಂಬ ಸಂದೇಶದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡ್ತಾ ಇರುವಂತ ನಾಯಕರುಗಳು ಮತ್ತು ಶ್ರೀಗಳು ನೋಡಿ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಸಿಎಂ ಬದಲಾಗ್ತಾರಂತೆ, ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರಂತೆ, 2.5 ವರ್ಷಗಳ ಕಾಲ ಮಾತುಕತೆ ಆಗಿತ್ತಂತೆ, ಆಮೇಲೆ ಇನ್ನೊಬ್ರು ಸಿಎಂ ಆಗ್ತಾರಂತೆ ಅಂತ. ಈ ಅಂತೆ ಕಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳೇನೋ ಆಗ್ತಾ ಇತ್ತು. ಆದರೆ ಫೈನಲಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವೇ ಬಗೆಹರಿಸ್ಕೊಳ್ಳಿ, ನಾವೇನು ಗೊಂದಲ ಸೃಷ್ಟಿ ಮಾಡಿದ್ದಲ್ವೇ ಅಲ್ಲ ಅಂದಿದ್ದ ಮೇಲೆ ಒಂದಷ್ಟು ಬೆಳವಣಿಗೆಗಳು ತುರ್ತಾಗಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಿಎಂ ರನ್ನ ಭೇಟಿ ಮಾಡ್ತಾ ಇರುವಂಥದ್ದು ನಾಯಕರುಗಳು. ಇಲ್ಲಿವರೆಗೂ ಅಹಿಂದ ವರ್ಗದವರು, ಹಿಂದುಳಿದ ಸಮುದಾಯದ ನಾಯಕರುಗಳು ಇವರೆಲ್ಲ ಭೇಟಿ ಆಗ್ತಾ ಇದ್ರು. ಇದೀಗ ಸಿಎಂ ರನ್ನ ಭೇಟಿ ಮಾಡಿರುವಂಥದ್ದು ಅಹಿಂದ ಮಠಾಧೀಶರು, ವಿವಿಧ ಸಮುದಾಯಗಳ ಮಠಾಧೀಶರ ಭೇಟಿ ಆಗಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏನು ಮಾತಾಡಿರ್ಬೋದು? ನಿಮ್ಮ ಪರವಾಗಿ ನಾವಿದ್ದೀವಿ, ನಿಮ್ಮ ಬೆಂಬಲಕ್ಕೆ, ನಿಮ್ಮ ಬೆನ್ನ ಹಿಂದೆ ನಾವಿದ್ದೀವಿ, ನೀವೇ ಸಿಎಂ ಆಗಿರಬೇಕು, ಸಿಎಂ ಆಗಿ ಮುಂದುವರಿಬೇಕು, ನಮ್ಮ ಸಪೋರ್ಟ್ ನಿಮಗೆ ಅನ್ನುವಂಥ ವಿಚಾರ. ಸಿಎಂಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಶ್ರೀಗಳು. ಪ್ರಗತಿಪರ ಸ್ವಾಮೀಜಿಗಳಿಂದ ನೈತಿಕ ಬೆಂಬಲವನ್ನ ನೀಡಲಾಗಿದೆ. ಸಿಎಂ ಕುರ್ಚಿ ಆಬಾಧಿತ ಎಂಬ ಸಂದೇಶದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡ್ತಾ ಇರುವಂತ ನಾಯಕರುಗಳು ಮತ್ತು ಶ್ರೀಗಳು. ಅಂದ್ರೆ ಒಂದು ರೂಟ್ ಕ್ಲಿಯರ್ ಆಯ್ತಲ್ಲ. ಇಲ್ಲಿವರೆಗೂ ಒಂದು ಕನ್ಫ್ಯೂಷನ್ಸ್ ಇತ್ತು. ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾರವಾಗಿ ಹೇಳಿದ್ರು ಒಂದು ರೂಟ್ ಕ್ಲಿಯರ್ ಆಯ್ತು. ಸಿದ್ದರಾಮಯ್ಯನವರು ಬೇರೆ ಹೇಳಿದ್ರು ಹೈಕಮಾಂಡ್ ನನ್ನ ಪರವಾಗೇ ಇದೆ ಅಂತ. ಸೊ ಇದೇ ಬೆನ್ನಲ್ಲಿ ಅನೇಕರು ಇವರನ್ನ ಭೇಟಿಯಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.